ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೇಕಾದ್ರ 1.5 ಕೋಟಿ ರೂಪಾಯಿ ಉಳಿತ್ರಿ. ಈ 6 ಸ್ಟೆಪ್ಸ್ ಫ್ರೇಮ್ ವರ್ಕ್ ಫಾಲೋ ಮಾಡಿದ ಯಾರ್ಯಾರು ಪ್ರಾಪರ್ಟಿ ಪರ್ಚೇಸ್ ಮಾಡತ್ತಾರ ಎಲ್ಲರಿಗೂ ಶೇರ್ ಮಾಡ್ರಿ, ಭಾಳ ಇಂಪಾರ್ಟೆಂಟ್. 4th ಮತ್ತು 6th ಸ್ಟೆಪ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅದಾವ್ರಿ. ಫಸ್ಟ್ ಸ್ಟೆಪ್, ಆಸ್ ಸೂನ್ ಆಸ್ ನೀವು ಪ್ರಾಪರ್ಟಿ ಫೈನಲೈಸ್ ಮಾಡ್ತೀರಿ ಅದಕ್ಕೆ ಒಂದು ಲೀಗಲ್ ರಿವ್ಯೂ ಮಾಡಿಸ್ಕೋಬೇಕ್ರಿ. ಅಡ್ವೊಕೇಟು ಅಥವಾ CA ಯಾರ ಕಡೆ ಹೋಗಿ ಲೀಗಲ್ ರಿವ್ಯೂ ಮಾಡಿಸ್ಕೊರಿ. ಸೆಕೆಂಡ್ ಸ್ಟೆಪ್, ಒಂದು ಅಗ್ರಿಮೆಂಟ್ ಮಾಡಿಸ್ಕೊರಿ, ಸ್ಮಾಲ್ ಟೋಕನ್ ಅಮೌಂಟ್ ಕೊಟ್ಟು ಫ್ರೀಸ್ ಮಾಡಿಸ್ಕೊರಿ. ಥರ್ಡು, ಪೇಮೆಂಟ್ ನೆಕ್ಸ್ಟ್ ಯಾವಾಗ ಪೇಮೆಂಟ್ ಮಾಡ್ತೀರಿ ನೋಡ್ರಿ, TDS ಆದ್ಮೇಲೆನ ಪೇಮೆಂಟ್ ಮಾಡ್ರಿ. 4th ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ರೀ, ಒಂದು ಸ್ಮಾಲ್ ಲೋನ್ ತಗೋಬೇಕ್ರಿ. ಏನಾತ್ರಿ, ಒಂದು ಕ್ಲೈಂಟ್ ಅವ್ನು ಲೋನ್ ತಗೊಂಡಲ್ರಿ ನೋಡ್ರಿ, ಆ ಕೇಸ್ ಒಳಗೆ ಆ ಪ್ರಾಪರ್ಟಿ ಮುನ್ಸಿಪಲ್ ರೆಕಾರ್ಡ್ಸ್ ಒಳಗ ಪಾರ್ಕಿಂಗ್ ಸ್ಪೇಸ್ ಅಂತ ತೋರ್ಸ್ಯಾರ್ರಿ. ಖರೆ ಇವ ಬಿಲ್ಡರ್ ಇವನಿಗೆ ಮಾರಾತಾನ್ರಿ, ಇನ್ವ್ಯಾಲಿಡ್ ಆಕೈತಿ. ಅದಕ್ಕೆ ಅವ್ನು ಬ್ಯಾಕ್ಔಟ್ ಮಾಡಿದಾರೆ ಈ ಟ್ರಾನ್ಸಾಕ್ಷನ್ ದಿಂದ. 5th ಸ್ಟೆಪ್, ಸೇಲ್ ಡೀಡ್ ಮಾಡಿಸ್ಕೋತೀರಿ, ಅಂದ್ರೆ ಫೈನಲ್ ರಿಜಿಸ್ಟ್ರೇಷನ್ ಮಾಡಿಸ್ಕೋತೀರಿ. 6th ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್, ಈಗ ರೀಸೆಂಟ್ಲಿ ಬಂದೈತಿ ಪ್ರಾಪರ್ಟಿ ಇನ್ಶೂರೆನ್ಸ್ ಅಂತ. ಈಗಿನ ಕಾಲ ಒಳಗೆ ಏನಾಕೈತಿ, ಭಾಳ ಸಾರಿ ಟೈಟಲ್ ಡಿಸ್ಪ್ಯೂಟ್ ಬರ್ತಾವ್ರಿ. ತಗೊಂಡ್ಮೇಲೆ ಇದು ನಿಂದ ಹೆಸರ್ಲೆ ಇರ್ಲಿಲ್ಲ ಅಥವಾ ಬ್ಯಾರೇದೇನು ಡಿಸ್ಪ್ಯೂಟ್ ಬಂದು ನಿಮ್ ರೊಕ್ಕ ಎಲ್ಲ ಸೇಫ್ ಇರ್ತೈತಿ. ಅಪ್ರಾಕ್ಸಿಮೇಟ್ಲಿ 1% ಅಂತ ಪ್ರಾಪರ್ಟಿ ವ್ಯಾಲ್ಯೂದ್ 1% ನೀವು ಕೊಡ್ತೀರಿ ಇನ್ಶೂರೆನ್ಸ್ ಅವ್ರಿಗೆ. ನಾಳೆ ಏನು ಡಿಸ್ಪ್ಯೂಟ್ ಬಂದಂದ್ರೆ ಅವ್ರು ಪೂರ ಅಮೌಂಟ್ ನಿಮಗೆ ಹೊಳ್ಳೆ ಕೊಡ್ತಾರೆ. ಇಂಥದ್ದು ಯಾರ್ಯಾರು ಪ್ರಾಪರ್ಟಿ ಪರ್ಚೇಸ್ ಮಾಡತ್ತಾರ ಎಲ್ಲರಿಗೂ ಶೇರ್ ಮಾಡ್ರಿ. ನಾನು ದ ಚಾರ್ಟರ್ಡ್ ಗಾಯ್. ಇಂಥ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ಬೇಕಾದ್ರೆ ನನಗೆ ಫಾಲೋ ಮಾಡ್ರಿ.